ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಿಣಿಮುತಿ ಮಾವಿನಕಾಯಿಂದ ಒಂದು ಮಾವಿನಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಂಗಳೂರು ಸೈಡಲ್ಲಿ ಮಂಗಿರಸ ಅಂತಲೂ ಕರೀತಾರೆ. ಇದಕ್ಕೆ ಫಸ್ಟ್ ಮೇಲ್ಗಡೆ ಸಿಪ್ಪೆಲ್ಲ ತೆಕ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿ ಒಂದು ಕಪ್ನಷ್ಟು ಆಗುತ್ತೆ. ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ಪೂನು ಒಣಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇವೆರಡನ್ನೂ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಣ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು ಇದಿಷ್ಟು ಒಗ್ಗರಣೆ ಹಾಕಿದ್ರೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಆದರೆ ಇದ್ರದ್ದು ತಗೊಂಡಿರೋದು ಪದಾರ್ಥಗಳು. ಈಗ ಎಲ್ಲ ಹೆಚ್ಕೊಂಡು ಆಯ್ತು. ಈಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಕಾಯಿ ಮುಳುಗಿಸ್ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅದು ಬೆಂದ್ಕೊಳ್ಳಿ. ಅದು ಮುಕ್ಕಾಲಸಿ ಬೆಂದಿದೆ ಅಂತ ಅನ್ನಿಸ್ದಾಗ ಬೆಲ್ಲ ಹಾಕೋಣ. ಬೆಲ್ಲನೂ ಚೆನ್ನಾಗಿ ಕರಿಕೊಂಡು ಮಾವಿನಕಾಯಿ ಜೊತೆಗೆ ಹೊಂದ್ಕೊಳ್ಳೋದು. ಈಗ ನೋಡಿ, ಒಂದು ಸ್ಪೂನು ಕೆಂಪು ಮೆಣಸಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಮಾವಿನಕಾಯಿ ಕರಗೋ ತನಕನೂ ಅದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಒಂದು ಅರ್ಧ ಸ್ಪೂನ್ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಒಂಚೂರು ಕೆಂಪಗೆ ಹುರ್ಕೊಂಡು ಪುಡಿ ಮಾಡಿಕೊಂಡು ಈಗ ಅದಕ್ಕೆ ಹಾಕ್ಕೊಳ್ಳೋದು. ಇದು ಮಾವಿನಕಾಯಿ ಗೊಜ್ಜಿದ್ರೆ ಯಾವ ಪಲ್ಯನೂ ಬೇಕಾಗಿರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತಿದ್ದು. ಎಲ್ಲ ಇದಕ್ಕೂ ದೋಸೆ, ಇಡ್ಲಿ, ಚಪಾತಿ, ಅನ್ನ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತಿದ್ದು. ಉಪ್ಪು ಹಾಕಾಯ್ತೀಗ. ಈಗ ಈ ಮೆಂತ್ಯ ಮತ್ತು ಜೀರಿಗೆ ಹುರ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಹಾಕ್ಕೊಂಡೆ. ಈಗ ಮಾವಿನಕಾಯಿನೂ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ಗೊಜ್ಜು ರೆಡಿ, ಅಥವಾ ಮಾವಿನಕಾಯಿ ಮಂಗಿರಸ ರೆಡಿ. ಮಾವಿನಕಾಯಿ ಸೀಸನಲ್ಲ, ಏನೇನು ಮಾಡ್ಕೊಳ್ಳೋಕೆ ಸಾಧ್ಯ ಎಲ್ಲ ಮಾಡ್ಕೊಳ್ಬೋದು. ಇವಾಗ ವರ್ಷಕ್ಕೊಂದು ಸಲ ಸಿಗೋ ಮಾವಿನಕಾಯಿನಲ್ಲಿ. ಒಗ್ಗರಣೆ ಹಾಕ್ಕೊಂಡಾಯ್ತು. ಇವಾಗ ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಈಗ ಆಫ್ ಮಾಡಿದ್ರೆ ಗೊಜ್ಜು ರೆಡಿ. ಮಾವಿನಕಾಯಿ ಗೊಜ್ಜು ಅಥವಾ ಮಾವಿನಕಾಯಿ ಮಂಗಿರಸ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ. ಮಾವಿನಕಾಯಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಮಾಡೋದು ತುಂಬ ಸುಲಭವಾಗಿದೆ. ಓಕೆನಾ? ಥ್ಯಾಂಕ್ ಯು.